ಈ ಲೈವ್ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಓಕೆ, ನೀವು ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಒಂದು ವೇಳೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬಲ್ಲಿ ವೀಕ್ಷಿಸೋದಾದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿರಿ. ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಕೂಡ ವಾಚ್ ಮಾಡ್ಬೋದು. ನಿಮ್ಮ ಆಪ್ತರಿಗೆ ನೀವು ಶೇರ್ ಮಾಡೋದಾದರೆ ಶೇರ್ ಮಾಡಿರಿ. ಬನ್ನಿ, ನಾವು ಒಟ್ಟಾಗಿ ತಂದೆ ದೇವರನ್ನು ಆರಾಧಿಸುವ, ಆತನ ಮಹಿಮೆ ಪಡಿಸುವ. ನಮ್ಮೊಟ್ಟಿಗೆ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ಬನ್ನಿ, ಒಟ್ಟಾಗಿ ನಾವು ಆರಾಧನೆ ಮಾಡುವ, ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆ, ನೀನು ಒಳ್ಳೆಯವನ ಸ್ವಾಮಿ. ನಿನ್ನ ಕೃಪೆಯು ನಿನ್ನ ಪ್ರೀತಿಯದು ಶಾಶ್ವತವಾದದ್ದು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್, ಯುವರ್ ಪ್ರೆಸೆನ್ಸ್ ಓ ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ರಕ್ಷಕ ನೀನೇ ನನ್ನ ಬಲವು, ನೀನೇ
ನಮಿಸುವೆವು ಕರಗಳೇ ನೀ ನಮಿಸುವೆವು. Holy Spirit, Holy Spirit, Holy Spirit. Hallelujah, hallelujah, ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದಿ, ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದಿ,
ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ. ಮೃತ್ಯುಂಜಯನೇ ನಿನ್ ಕೊಂಡಾಡುವೆ. ಹಾಲೆಲೂಯಾ. 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 Yes, Lord. Hallelujah. Hallelujah. Yes, Master. Hallelujah. Thank you, Lord, your presence, oh God. Thank you, Lord, your grace. Thank you, Lord, your anointing. Thank you, Lord, your wisdom, oh God. Thank you, Lord. Holy, holy Lord. Thank you, Lord. ಜೊತೆಗಾರನೆ, ನನ್ನ ಜೊತೆಗಾರನೆ, ಸಂತೈಸುವ ಕರ್ತನೆ. ಜೊತೆಗಾರನೆ, ನನ್ನ ಜೊತೆಗಾರನೆ, ಸಂತೈಸುವ ಕರ್ತನೆ. ಹಾಲೆಲೂಯಾ. ಆರಾಧನೆ. ಹಾಲೆಲೂಯಾ. ಆರಾಧನೆ ಯೇಸುವೆ. ಹಾಲೆಲೂಯಾ. ಆರಾಧನೆ. Yes, Lord. ತಂದೆ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳುತ್ತೇವೆ, ನಿನ್ನಿಂದ ನಡೆಸಲ್ಪಡುತ್ತೇವೆ. We thank you, Lord, your tolerance. Thank you, Lord, your grace. Thank you, Lord, your favor, oh God. In Jesus' name, amen, amen, amen. Okay, praise God. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಕೊರಿಂಥರಿಗೆ ಬರೆದ 6ನೇ ಅಧ್ಯಾಯ 16-17 ವಚನ ಓದಿದರೆ ನಿಮಗೆ ಸಿಗ್ತದೆ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದು ಆತ್ಮವಾಗಿದ್ದಾನೆ. ಓಕೆ, 20ನೇ ವಚನ ಹೇಳ್ತದೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಫಾರ್ ಯು ಆರ್ ಬಾಟ್ ಎಟ್ ಎ ಪ್ರೈಸ್. Therefore glorify God in your body and in your spirit, which are God's. Praise God. ಇಲ್ಲಿ ದೇವರ ವಾಕ್ಯ ಹೇಳ್ತೀನಿ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮವರಲ್ಲ. ದೇವರು ನಿಮ್ಮನ್ನು ಕರೆದಿದ್ದಾನೆ ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು. ಸ್ವಾತಂತ್ರ್ಯ ಅಂದರೆ ಏನು? ವಾಟ್ ಇಸ್ ಫ್ರೀಡಮ್? ಸ್ವಾತಂತ್ರ್ಯ ಅಂತ ಹೇಳಿದ್ರೆ ನಮಗೆ ಖುಷಿ ಬಂದ ಹಾಗೆ ಜೀವಿಸುವಂಥದ್ದ? ಖುಷಿ ಬಂದಾಗೆ ನಾವು ಸ್ವಾತಂತ್ರ್ಯ ಅಂತ ಹೇಳಿಕೊಂಡು ಬೇಕಾದ ತಿರುಗುವಂಥದ್ದ? ವಾಟ್ ಇಸ್ ಫ್ರೀಡಮ್? ಪ್ರೈಸ್ ಗಾಡ್. ದೇವರು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಬೇಕೆಂದು ಕರೆದಿದ್ದಾನೆ. ವಿ ಆರ್ ಕಾಲ್ಡ್ ಟು ವಾಕ್ ಇನ್ ಫ್ರೀಡಮ್. ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಎರಡು ಸಂಗತಿ. ನಂಬರ್ 1, ಕರ್ತನಾದ ಯೇಸು ಕ್ರಿಸ್ತನ ಹೆಸರನ್ನು
ನಂಬುವಂಥದ್ದು. When you believe the name of Jesus, when you believe the name of Jesus, you are believing for righteousness. ನೀವು ಮರಣದ ಅಂಧಕಾರದ ದೊರೆತನದಿಂದ ನೀವು ಕಿತ್ತು ತೆಗೆಯಲ್ಪಟ್ಟು, ದ ರೆಲ್ಮ್ ಆಫ್ ಡೆತ್ ಅಂತ ಹೇಳ್ತಾರೆ, ಅದರಿಂದ ಕಿತ್ತು ತೆಗೆಯಲ್ಪಟ್ಟು ನಿಮ್ಮ ಹ್ಯೂಮನ್ ಸ್ಪಿರಿಟ್ ಆತನು ಜೀವಕ್ಕೆ ಸೇರುತ್ತಾನೆ. ನಂಬರ್ 1. ನಂಬರ್ 2, ನೀವು ದೇವರ ಮಕ್ಕಳಾಗುತ್ತೀರಿ. ನೀವು ದೇವರ ಮಕ್ಕಳಾಗುತ್ತೀರಿ. ನಂಬರ್ 3, ದೇವರು ತನ್ನ ಡಿವಿನಿಟಿ, ತನ್ನ ಧಾರಾಳವಾದ ಪ್ರೀತಿ ರಸವನ್ನು ನಿಮ್ಮ ಆತ್ಮದಲ್ಲಿ ಆತನು ಸುರಿಸಿದ್ದಾನೆ. 2ನೇ, ದ ವರ್ಡ್ ಹೇಳ್ತದೆ, ಕ್ರಿಸ್ತನು ನಮ್ಮನ್ನು ಪ್ರೀತಿ ಮಾಡಿದಂತೆ ನಾವೊಬ್ಬರನ್ನೊಬ್ಬರು ಪ್ರೀತಿಸಬೇಕಂತ. ನಾವು ಪ್ರೀತಿಯಲ್ಲಿ ನಡೆಯುವುದಂದರೆ ಆತ್ಮದಲ್ಲಿ ನಡೆಯುವುದು. ಪ್ರೀತಿಯಲ್ಲಿ ನಡೆಯುವುದಂತ ಹೇಳಿದರೆ ನಮ್ಮ ಶರೀರದ ಮೇಲೆ ನಾವು ಡಾಮಿನೇಟ್ ಮಾಡುವಂಥದ್ದು, ವಾಕಿಂಗ್ ಇನ್ ಡೊಮಿನಿಯನ್ ಓವರ್ ಅವರ್ ಸೆನ್ಸಸ್, ನಮ್ಮ ಶರೀರದ ಮೇಲೆ. ಓಕೆ, ದೇವರ ಮಾತು, ದೇವರ ವಾಕ್ಯ ಏನು ಹೇಳುತ್ತದೆ ಅದಕ್ಕೆ ನಾವು ಹಾನರ್ ಮಾಡುವಂಥದ್ದೇ ಸ್ವಾತಂತ್ರ್ಯ. ಪ್ರೈಸ್ ಗಾಡ್. ದೇವರ ವಾಕ್ಯಕ್ಕೆ ಹಾನರ್ ಮಾಡುವಂಥ, ಟ್ರಸ್ಟಿಂಗ್ ಇನ್ ಗಾಡ್, ದೇವರ ಮೇಲೆ ಭರವಸವಿಡುವಂಥದ್ದೇ ಸ್ವಾತಂತ್ರ್ಯ. ಯಾಕಂದರೆ ನಾವು ನಮ್ಮವರಲ್ಲ. ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಕ್ರಯ ಕೊಟ್ಟು ತೆಗೆದುಕೊಂಡಿದ್ದಾನೆ. ವಿ ಆರ್ ದ ಪ್ರಾಪರ್ಟಿ ಆಫ್ ಗಾಡ್. ನಾವು ದೇವರ ಸೊತ್ತಾಗಿದ್ದೇವೆ. ನಾವು ದೇವರ ಸೊತ್ತಾಗಿದ್ದೇವೆ. ನಾವು ದೇವರ ಆಸ್ತಿಯಾಗಿದ್ದೇವೆ. ದೇವರು ಇಷ್ಟಪಡುವುದಿಲ್ಲ ನಮ್ಮನ್ನು ಯಾರಿಗೂ ನಾವು ಮಾರಲಿಕ್ಕೆ. ಓಕೆ, ನಮ್ಮನ್ನು ನಾವು ಮಾರಲಿಕ್ಕೆ ದೇವರು ನಮಗೆ ಅಪ್ಪಣೆ ಕೊಡಲಿಲ್ಲ. ಯಾಕೆಲ್ಲಿ ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಅಲ್ಲ. ಅನೇಕ ಸಂದರ್ಭದಲ್ಲಿ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅಲ್ಲಿ 1 Corinthians 6 chapter 20 verse ಅಲ್ಲಿ ನಾವು ಓದ್ತೇವೆ. ಬಟ್ 17ನೇ ವಚನದಲ್ಲಿ ಹೇಳ್ತಿದೆ, ಅಲ್ಲಿ ಮೇಲೆ ಅದರ ಕಾಂಟೆಸ್ಟ್ ಅಂದರೆ, ಕರ್ತನ ಸಂಸರ್ಗದಲ್ಲಿ ಇರುವವನಾದರೂ ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. ಒಂದೇ ಆತ್ಮ, ದೇ ಆರ್ ಒನ್ ಸ್ಪಿರಿಟ್. ಕರ್ತನ ಸಂಸರ್ಗದಲ್ಲಿರುವವರು ಆತನೊಂದಿಗೆ ಒಂದೇ ಆತ್ಮವಾಗಿದ್ದಾನೆ. 18ನೇ ವಚನ ಹೇಳ್ತದೆ, ಜಾರತ್ವಕ್ಕೆ ದೂರವಾಗಿ ಓಡಿ ಹೋಗಿರಿ. ಮನುಷ್ಯರು ಮಾಡುವ ಇತರ ಪಾಪಕೃತ್ಯಗಳು ದೇಹಕ್ಕೆ ಹೊರಗಾಗಿವೆ, ಆದರೆ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. 19ನೇ ವಚನ ಹೇಳ್ತದೆ, ದೇವರಿಂದ ದೊರಕ್ಕೆ ನಿಮ್ಮ ಒಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದು. 20ನೇ ವಚನ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶ. ಗ್ಲೋರಿಫೈ ಗಾಡ್ ಇನ್ ಯೋರ್ ಬಾಡಿ, ಟ್ರಸ್ಟಿಂಗ್ ಇನ್ ಗಾಡ್. ಓಕೆ, ದೇವರ ಮಾತು ಏನು ಹೇಳುತ್ತದೆ ಆ ಒಂದು ಮೇರೆಯಲ್ಲಿ ನಡೆಯುವಂಥದ್ದೇ ದೇವರ ಮಾತು. ದೇವರ ಮಾರ್ಗವಾಗಿದೆ. ದೇವರು ನಮಗೆ ಒಂದು ಮೇರೆ ಹಾಕಿದ್ದಾನೆ. ಹೌ ಯು ವಾಕ್, ಹೇಗೆ ನೀವು ನಡೆಯಬೇಕು ಅಂತ ನಾವು ನೋಡ್ತೇವೆ. ಯಾಕೋಬನು ತನ್ನ ಮಕ್ಕಳಿಗೆ ಆಶೀರ್ವಾದ ಮಾಡುವಾಗ ಆತನು ರುಬೇನನಿಗೆ ಹೇಳುತ್ತಾನೆ, ಅವನು ಹೇಳ್ತಾನೆ, ನೀನು ದಡವನ್ನು ಮೀರಿದವನಂತೆ ಇನ್ನು ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ. ನೀನಂದರೆ ಸಮುದ್ರಕ್ಕೆ ಒಂದು ದಡ ಇದೆ, ಆ ದಡವನ್ನು ಮೀರಿದರೆ ಅಲ್ಲಿ ಪ್ರಾಬ್ಲಮ್ ಆಗ್ತದೆ, ಅನೇಕರು ನಾಶವಾಗ್ತಾರೆ, ಸುನಾಮಿ ಆಗ್ತದೆ. ಓಕೆ, ಅದಕ್ಕೆ 49ನೇ ಅಧ್ಯಾಯದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 49ನೇ ಅಧ್ಯಾಯ 3ನೇ ವಚನ, ಜನಸಿಸ್, ರೂಬೇನನೇ, ನೀನು ನನ್ನ ಚೊಚ್ಚಲ ಮಗನು, ನನ್ನ ಚೈತನ್ಯ ಸ್ವರೂಪನು, ನನ್ನ ವೀರ್ಯಕ್ಕೆ ಪ್ರಥಮ ಫಲವು, ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನೂ ಆಗಿದ್ದಿ. ಆದರೆ ದಡವನ್ನು ಮೀರಿದ ಪ್ರವಾಹದಂತಿರುವ ನೀನು ಇನ್ನು ಪ್ರಮುಖನ ಸ್ಥಾನದಲ್ಲಿ ಇರುವುದಿಲ್ಲ. ನಿನ್ನ ತಂದೆಯ ಹಾಸಿಗೆಯನ್ನು ಹತ್ತಿ ಅದನ್ನು ಹೊಲೆ ಮಾಡಿದೆಯಲ್ಲ, ಇವನು ನನ್ನ ಮಂಚವನ್ನು ಹತ್ತಿದನು. ಅಂದರೆ ತನ್ನ ತಂದೆಯ ಉಪಪತ್ನಿಯನ್ನು ಆತನು ಶಾರೀರಿಕ ಸಂಬಂಧ ಮಾಡ್ತಾನೆ.
ಮನುಷ್ಯನು ಮಾಡುವ ಪ್ರತಿಯೊಂದು ಪಾಪ ಅದು ದೇಹಕ್ಕೆ ಹೊರಗಾಗಿದೆ. ಬಟ್ ಜಾರತ್ವ ಮಾಡುವವನು ತನ್ನ ದೇಹಕ್ಕೆ ಹಾನಿಕರವಾದ ಪಾಪವನ್ನು ಮಾಡುತ್ತಾನೆ. ಮದುವೆಯ ಹೊರಗೆ ಶಾರೀರಿಕ ಸಂಬಂಧ ಅದು ನಿನ್ನ ದಡವನ್ನು ಮೀರುವಂಥದ್ದಾಗಿದೆ. ಒಂದು ಸಮುದ್ರ ದಡವನ್ನು ಮೀರಿದರೆ ಅನೇಕ ಮನೆಗಳು ನಾಶವಾಗ್ತವೆ. ಒಂದು ನದಿ ದಡವನ್ನು ಮೀರಿದರೆ ಪ್ರವಾಹ ಆಗ್ತದೆ. ಅದಕ್ಕೊಂದು ಮೇರೆ ಇದೆ. ದೇವರ ವಾಕ್ಯ ನಮಗೆ ಸ್ವಾತಂತ್ರ್ಯದಲ್ಲಿ ನಡೀಲಿಕ್ಕೆ ಕೊಡ್ತದೆ ಹೊರತು ದಾಸತ್ವದಲ್ಲಿ ನಡೀಲಿಕ್ಕೆ ಅಲ್ಲ. ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ನಾವು ಜೀವಿಸುವ ಹಂಗಿನಲ್ಲಿದ್ದೇವೆ. ನಿನ್ನ ಮನುಷ್ಯನ ಒಳಗೆ ಏನು ಆಲೋಚನೆ ಮಾಡ್ತಾನೋ ಅದೇ ಅವನಾಗಿದ್ದಾನೆ. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಇರುವುದಂದ್ರೆ ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥದ್ದು. ವ್ಯಭಿಚಾರ ಎಂಬುವಂಥದ್ದು ಮೊದಲು ಅದು ಶಾರೀರಕ್ಕಿಂತ ಮೊದಲು ಅವನ ಮೈಂಡ್ ಮುಂಚೆ ಹೋಗ್ತದೆ. ನಮ್ಮ ಮೈಂಡನ್ನು ನಾವು ಶುದ್ಧೀಕರಿಸುವಂಥದ್ದು ಥ್ರೂ ದ ವರ್ಡ್ ಆಫ್ ಗಾಡ್, ದೇವರ ವಾಕ್ಯದ ಮೂಲಕ. ಓಕೆ, ದೇವರ ವಾಕ್ಯದ ಮೂಲಕ ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಿಸುವಂಥದ್ದು. ದೇವರ ವಾಕ್ಯದಲ್ಲಿ ನಡೆಯುವಂಥದ್ದು ನಾವು ಸ್ವಾತಂತ್ರ್ಯದಲ್ಲಿ ನಡೆಯುವಂಥದ್ದು. ಯು ಆರ್ ವಾಕಿಂಗ್ ಇನ್ ಫ್ರೀಡಮ್. ಅದಕ್ಕೆ ಬೈಬಲ್ ಹೇಳ್ತಿದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯು ಆರ್ ದ ಪ್ರಾಪರ್ಟಿ ಆಫ್ ಗಾಡ್. ಈ ಶರೀರ ಎಂಬುವಂಥದ್ದು ನಮ್ಮ ಮನೆ. ಈ ಲೋಕದಲ್ಲಿ ವಾಸ ಮಾಡಲಿಕ್ಕೆ ದೇವರು ನಮಗೆ ಕೊಟ್ಟ ಮನೆ. ಆ ಮನೆಯನ್ನು ಡಿಸಿಪ್ಲಿನ್ ನಲ್ಲಿ ನಡೆಸುವಂಥದ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅದಕ್ಕೋಸ್ಕರ ಪವಿತ್ರ ಆತ್ಮ ನಮ್ಮ ಒಳಗಿದ್ದಾನೆ. ನಿಮ್ಮ ಒಳಗೆ ವಾಸ ಮಾಡುವ ಪವಿತ್ರ ಆತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ನಿಮಗೆ ಗೊತ್ತಿಲ್ಲವೋ? ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವು. ಆದ್ದರಿಂದ ನಿಮ್ಮ ಆತ್ಮದಲ್ಲಿ ಮತ್ತು ದೇಹದಲ್ಲಿ ಕರ್ತನ ಪ್ರಭಾವವನ್ನು ಪ್ರಕಾಶಿಸಿರಿ. ಗ್ಲೋರಿಫೈ ಗಾಡ್ ಇನ್ ಯುವರ್ ಬಾಡಿ ಅಂಡ್ ಸ್ಪಿರಿಟ್ ವಿಚ್ ಆರ್ ಗಾಡ್ಸ್. ದೇವರಿಗೆ ಸಂಬಂಧಪಟ್ಟದ್ದು. ಅದರರ್ಥ ನೀವು ಸ್ವಾತಂತ್ರ್ಯದಲ್ಲಿ ನಡೆಯುತ್ತಿ. ವಾಕಿಂಗ್ ಇನ್ ದ ಸ್ಪಿರಿಟ್. ವಾಕ್ ಇನ್ ದ ಸ್ಪಿರಿಟ್, ಆತ್ಮದಲ್ಲಿ ನಡೆಯಿರಿ. ಆಗ ನೀವು ಶರೀರಾದಿನ ಭಾವಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುತ್ತಿಲ್ಲ. ನೀವು ಮಕ್ಕಳಾಗಿದ್ದೀರಿ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟ, ನೀವು ಬಾಧ್ಯರಾಗಿದ್ದೀರಿ. ಮಕ್ಕಳಾಗಿದ್ದರೆ ನೀವು ಬಾಧ್ಯರು, ದೇವರಿಗೆ ಬಾಧ್ಯರು, ಕ್ರಿಸ್ತನಿಗೆ ಬಾಧ್ಯರು. ನಮಗೆ ಖುಷಿ ಬಂದಾಗಿ ಜೀವಿಸುವಂಥ ಸ್ವಾತಂತ್ರ್ಯ ಅಲ್ಲ, ದೇವರ ವಾಕ್ಯವಾಗಿ ನಡೆಯುವಂಥದ್ದೇ ಸ್ವಾತಂತ್ರ್ಯ. ನಿಮ್ಮ ಶರೀರಾದಿನ ಭಾವದ ಪ್ರಕಾರ ನೀವು ನಡೆಯುವುದಾದರೆ ಯು ಆರ್ ಅಂಡರ್ ಬಾಂಡೇಜ್. ಯು ಆರ್ ಅಂಡರ್ ಬಾಂಡೇಜ್. ಬೈಬಲ್ ಹೇಳ್ತದೆ, ದೇವರ ವಾಕ್ಯ ಅವರವರಿಗೆ ಸಲ್ಲಿಸತಕ್ಕದನ್ನು ಅವರವರಿಗೆ ಸಲ್ಲಿಸಿರಿ. ಅದರ ಅರ್ಥ ನೀನು ಬಾಂಡೇಜಲ್ಲಿ ನಡೆಯುವಂಥದ್ದಲ್ಲ, ನೀನು ಸ್ವಾತಂತ್ರ್ಯ ನಡೆಯುವಂಥದ್ದು. ನೀನು ಸಭೆಗೆ ಹೋಗ್ತಾ ಇದ್ದಿ, ಅಲ್ಲೊಂದು ಲೀಡರ್ಶಿಪ್ ಇದೆ, ಅಲ್ಲಿಗೆ ಸಬ್ಮಿಸಿವ್ ಆಗುವಂಥದ್ದು ಅದು ದಾಸತ್ವ ಅಲ್ಲ. There is a relationship, the covenant relationship. ಅದು ಬಾಂಡೇಜ್ ಅಲ್ಲ. ಯು ಆರ್ ವಾಕಿಂಗ್ ಇನ್ ಫ್ರೀಡಮ್. ಬೈಬಲ್ ನಿಮ್ಮ ಸಭಾನಾಯಕರ ಮಾತನ್ನು ಕೇಳ್ರಿ. ಬೇಕಾದ್ರೆ ನಾವು ಓದುವ 13ನೇ ಅಧ್ಯಾಯ 17ನೇ ವಚನ, 13ನೇ ಅಧ್ಯಾಯ 17ನೇ ವಚನ, ಇಬ್ರಿಯರಿಗೆ ಬರೆದ ಗ್ರಂಥದಲ್ಲಿ, ನಿಮ್ಮ ಸಭಾ ನಾಯಕರ ಮಾತನ್ನು ಕೇಳ್ರಿ, ಅವರಿಗೆ ಅಧೀನರಾಗಿರಿ, ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡ್ರಿ. ಅವರು ವ್ಯಸನದಿಂದ ಇರುವುದು ನಿಮಗೆ ಪ್ರಯೋಜನಕರವಾದಲ್ಲ. ದಟ್ ಮೀನ್ಸ್ ಯು ಆರ್. ಯಾಕೆ ನೀನು ಹಾನರ್ ಮಾಡ್ತೀನಿ ಅಂದರೆ ದೇವರು ಹೇಳಿದ್ದಾನೆ. ದೇವರು ಏನು ಹೇಳಿದ್ದಾನೆ ಅದನ್ನು ಮಾಡುವಂಥದ್ದೇ ಸ್ವಾತಂತ್ರ್ಯ. ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟ ಕೊಡು, ಬಾಯಾರಿಕೆದರೆ ಅದು ನೀರು ಕೊಡು. ಇದು ಯಾರು ಹೇಳಿದ್ದಾನೆ? ದೇವರು ಹೇಳಿದ್ದಾನೆ. ನಿನ್ನ ಫ್ಲಶ್ ಅದಕ್ಕೆ ಒಪ್ಪುವುದಿಲ್ಲ. ಅವನಿಗೆ ಯಾಕೆ ನೀರು ಕೊಡಬೇಕು? ಅವನಿಗೆ ಯಾಕೆ ಊಟ ಕೊಡಬೇಕು? ಮಾಡಿದ್ದು ತಿನ್ನಲಿ, ಅವನು ಅನುಭವಿಸ್ಲಿ. ನೋ, ನೋ. ಅವನು ಕಷ್ಟದ ಕಾಲದಲ್ಲಿದ್ದಾನೆ, ನೀರು ಕೊಡು ಕೇಳಿದರೆ. ಓಕೆ, ಅದೇ ಸ್ವಾತಂತ್ರ್ಯ. ಬೈಬಲ್ ಹೇಳ್ತದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ. ಹಾಗೆ ಹೇಗೆ ಮನುಷ್ಯರಿಗೆ ಅನೇಕರು ದಾಸರಾಗ್ತಾರೆ? ಕ್ವಶ್ಚನ್ ಇದು ಹೇಗೆ? 1 Corinthians 7 chapter 23 verse ಅಲ್ಲಿ ಹೇಳ್ತದೆ,
1 Corinthians 7 chapter 23 verse. ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ. 22ನೇ ಅಧ್ಯಾಯ ಜಾನೋಕ್ತಿ 7ನೇ ವಚನ. ಜಾನೋಕ್ತಿ 22 7ನೇ ವಚನ. ಬಲ್ಲಿದನು ಬಡವನಿಗೆ ಒಡೆಯ. ದ ರಿಚ್ ರೂಲ್ಸ್ ಓವರ್ ದ ಪೂರ್ ಅಂಡ್ ದ ಬೋರೋವರ್ ಇಸ್ ಎ ಸರ್ವೆಂಟ್ ಟು ದ ಲೆಂಡರ್. ಸಾಲಗಾರನು ಸಾಲ ಕೊಟ್ಟವನಿಗೆ ಸೇವಕ. ನೀನು ಯಾರ ಹತ್ರ ಸಾಲ ತೆಗೆದುಕೊಳ್ತೀನಿ ನೋಡಿ, ಯಾರು ನಿನಗೆ ಸಾಲ ಕೊಟ್ಟಿದ್ದಾರೆ ನೋಡಿ, ಅವನಿಗೆ ನೀನು ಸೇವಕ. ಅದಕ್ಕೆ ಬೈಬಲ್ ಹೇಳ್ತಿದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ, ಮನುಷ್ಯರಿಗೆ ನಿಮ್ಮನ್ನು ಮಾರಿಕೊಡ್ಬೇಡ್ರಿ. ಟ್ರಸ್ಟ್ ಇನ್ ಗಾಡ್, ಟ್ರಸ್ಟ್ ಇನ್ ಗಾಡ್. ಓಕೆ, ಡೋಂಟ್ ಲುಕ್ ಟು ಮ್ಯಾನ್, ಲುಕ್ ಟು ಗಾಡ್. ಯಾವಾಗ ನಿಮ್ಮ ಸಾಲದ ಮೆಂಟಾಲಿಟಿ ಇರ್ತದೆ, ಅವನು ಕೊಡ್ಬೋದು, ಇವನು ಕೊಡ್ಬೋದು, ನೀವು ಯಾರ ಹತ್ರ ಸಾಲ ತೆಗೆದುಕೊಳ್ತೀರಿ, ಆ ವ್ಯಕ್ತಿಗೆ ನಿಮ್ಮನ್ನು ನೀವು ಮಾರ್ತೀರಿ, ದಾಸತ್ವಕ್ಕೆ ಮಾರುತ್ತೀರಿ. ಬೈಬಲ್ ಹೇಳ್ತದೆ, ಸಾಲ ಕೊಟ್ಟವನಿಗೆ ಅವನು ಸೇವಕ ಅಂತ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ನೀವು ಕ್ರಯಕ್ಕೆ ಕೊಡಲ್ಪಟ್ಟವರು, ಮನುಷ್ಯರಿಗೆ ದಾಸರಾಗಬೇಡ್ರಿ. ಓಕೆ, ಮನುಷ್ಯರಿಗೆ ದಾಸರಾಗಬೇಡ್ರಿ. 22ನೇ ಅಧ್ಯಾಯ 26-27ನೇ ವಚನದಲ್ಲಿ ಕೂಡ ಹೇಳ್ತದೆ. ಜಾನೋಕ್ತಿ 22ನೇ ಅಧ್ಯಾಯ 26-27. ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವವರಲ್ಲಿ ನೀನು ಒಬ್ಬನಾಗಬೇಡ. ಡು ನಾಟ್ ಬಿ ಒನ್ ಆಫ್ ದೋಸ್ ಹೂ ಶೇಕ್ಸ್ ಹ್ಯಾಂಡ್ಸ್ ಇನ್ ಎ ಪ್ಲಜ್, ಒನ್ ಆಫ್ ದೋಸ್ ಹೂ ಇಸ್ ಶ್ಯೂರಿಟಿ ಆಫ್ ಡೆಬ್ಟ್ಸ್. ಅಂದ್ರೆ ಶ್ಯೂರಿಟಿ ಕೊಡ್ತಾರೆ ನೋಡಿ. ಗೌರ್ಮೆಂಟ್ ಜಾಬ್ ಇದೆ, ಯಾವುದ್ರ ಜಾಬ್ ಇದೆ, ನಾನೊಂದು ಸಾಲ ತೆಗಿತಾ ಇದ್ದೇನೆ, ನನಗೊಂದು ಸಿಗ್ನೇಚರ್ ಹಾಕಿ ಅಂತ ದಾಕ್ಷಣಿಗೂ ಹಾಕಬೇಡಿ. ಅವನು ಸಾಲ ಅವನು ತೆಗೆದುಕೊಂಡು, ನೀನೇ ತೆಗೆದುಕೊಂಡವನು ಹಾಗೆ ಬೈಬಲ್ ಹೇಳ್ತದೆ, ಹಾಗೆ ಮಾಡಬೇಡ ಅಂತ ಹೇಳ್ತದೆ. ಒಂದು ವೇಳೆ ನಿನ್ನ ಹತ್ರ ಏನು ಇದೆ ಕೊಡ್ಲಿಕ್ಕೆ ಕೊಡು ಅಷ್ಟೇ. ನಾನೊಬ್ಬ ಅಂಕಲ್ ಹೇಳ್ತಾ ಇದ್ದರು, ಸಾಲ ಕೊಟ್ಟಾಗ ಅವನು ಹೇಳ್ತಾ ಇದ್ದು, ಹಣ ಅಂತೂ ಹೋಗ್ತದೆ, ರಿಲೇಶನ್ಶಿಪ್ಪೇ ಕಟ್, ಮತ್ತು ಆ ವ್ಯಕ್ತಿ ನಿಮಗೆ ಸಿಗುವುದೇ ಇಲ್ಲ. ಅವನು ಬರುವಾಗ ಒಳ್ಳೆ ಉದ್ದೇಶದಿಂದ ಬರುತ್ತಾನೆ. ಒಮ್ಮೆ ನೀನು ಸಾಲ ತೆಗೆದುಕೊಂಡ ನಂತರ ಸೈತಾನು ಏನು ಮಾಡ್ತಾನೆ, ಕಾರಣದ ಲೋಕದಲ್ಲಿ ನಿನಗೆ ಕೊಡ್ಲಿಕ್ಕೆ ಆಗದಾಗಿ ಸಿಚುವೇಶನ್ ತರ್ತಾನೆ. ಹಾಗೆ ಇವನು ಕೂಡ ನೀಡಲ್ಲಿರ್ತಾನೆ. ಕಷ್ಟ ಕಾಲದಲ್ಲಿ ನಾನು ಕೊಟ್ಟೆ, 3 ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿದ, 3 ತಿಂಗಳಲ್ಲಿ ಕೊಡ್ತೇನೆ ಅಂತ ಹೇಳಿದ, 4 ತಿಂಗಳಾಯಿತು ಕೊಡಲಿಲ್ಲ, ಕೊಡ್ತೀಯಾ ಅಂತ ಕೇಳ್ತಾನೆ. ಆಯಿತು ಕೊಡ್ತೇನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಇವನು ತಲೆಯಲ್ಲಿ ತಿರುಗುತ್ತದೆ, ಕಷ್ಟ ಕಾಲದಲ್ಲಿ ಬಂದ ಕೊಡಲಿಲ್ಲ ಅಂತ. ಪುನಃ 6 ತಿಂಗಳಲ್ಲಿ ಪುನಃ ಒಂದು ಫೋನ್ ಮಾಡ್ತಾನೆ, ಮತ್ತೆ ಫೋನ್ ಎತ್ತುವುದೇ ಸ್ಟಾಪ್. ಇವನಿಗೆ ಸಿಟ್ಟು ಬರ್ತದೆ. ಓಕೆ, ಒಂದಿನ ಫೋನಲ್ಲಿ ಸಿಗ್ತಾನೆ, ಕುರ್ಪು ಜಿದಾದ ಅಲ್ಪ. ಆ ಸಿಟ್ಟಲ್ಲಿ ಅವನು ಹೇಳ್ತಾನೆ, ಒಂದೇ ಬಟ್ಟಲ್ಲಿ ಊಟ ಮಾಡ್ತಿದ್ದವರು, ಒಟ್ಟಿಗಿದ್ದವರು, ಈ ಸಾಲ ಹೇಗೆ ರಿಲೇಶನ್ಶಿಪ್ ಅನ್ನು ಕಟ್ ಮಾಡಿತ್ತು ನೋಡಿ, ಅವ್ರನ್ನು ವೈರಿಗಳನ್ನಾಗಿ ಮಾಡಿತ್ತು. ಕೆಲವರು ಬಹಳ ಎನ್ಕರೇಜ್ ಮಾಡುವವರಿದ್ದಾರೆ, ಸೇವಕರು. ಅವರ ಹತ್ರ ಸಾಲ ಕೇಳಿ ಕೊಡ್ತಾರೆ, ಇವರ ಹತ್ರ ಕೇಳಿ ಕೊಡ್ತಾರೆ, ಸೇವಕರು. ಕೆಲವರು ನನಗೆ ಫೋನ್ ಮಾಡಿದ್ದು, ಯಾರಾದರೂ ಸಾಲ ಕೊಡೋದಿದ್ದರೆ ಹೇಳಿ ಪಾಸ್ಟ್ರೆ ಅಂತ. ಎಷ್ಟು ಧೈರ್ಯ! ನಾವು ಇಲ್ಲಿ ವಾಕ್ಯ ಪ್ರೀಚ್ ಮಾಡೋರು, ಸಾಲ ತೆಗೆದುಕೊಳ್ಬೇಡಿ ಅಂತ. ಯಾಕೆ ಕೊರತೆ ಅಂತ ಹೇಳಿದ್ರೆ, ಆತುರ ಪಡುವವನು ಹಣ ಸಂಪಾದನೆಗೆ ಆತುರ ಪಡುವವನು ಅವನು ಕೊರತೆ ಪಡುವವನು. ಓಕೆ,
ಆತುರ ಪಡುವವನು ಕೊರತೆ ಪಡುವವನು, ಭೋಗಾಸಕ್ತನು ಕೂಡ ಕೊರತೆ ಪಡುವವನು. ಭೋಗಾಸಕ್ತನು. ಓಕೆ, ಇಲ್ಲಿ ಬೈಬಲ್ ಹೇಳುತ್ತೆ, ಕೈ ಮೇಲೆ ಕೈ ಹಾಕಿ ಸಾಲಕ್ಕೆ ಹೊಣೆಯಾಗುವವರಲ್ಲಿ ನೀನು ಒಬ್ಬನಾಗಬೇಡ. ನೆಕ್ಸ್ಟ್ 27ನೇ ವಚನ ಹೇಳ್ತದೆ, ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದ ಆಗದಿರಲು. ಸಾಲ ಕೊಟ್ಟವನು ಯಾರಿಗೆ ಹೇಳ್ತದೆ? ಆ ಸಾಲವನ್ನು ತೀರಿಸುವುದಕ್ಕೆ ನಿನ್ನಿಂದ ಆಗದಿರಲು ಸಾಲ ಕೊಟ್ಟವನು ನಿನ್ನ ಕೆಳಗಿನ ಹಾಸಿಗೆಯನ್ನು ಕಿತ್ತು ಹಾಕುವನಲ್ಲವೇ? ಯಾರಿಗೆ ಶ್ಯೂರಿಟಿ ಕೊಟ್ಟು ಇವರದ್ದೆಲ್ಲ ಸ್ಯಾಲರಿ ಅದಕ್ಕೆ ಹೋಗ್ತಾ ಉಂಟು, ಅವನು ಹೊಡಿದಾನೆ. ಕೆಲವರು ಪ್ರಿಯರೇ, ಬೈಬಲ್ ಹೇಳ್ತೇನೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಯು ಪರ್ಚೇಸ್ಡ್, ಯು ಬಾಟ್ ವಿತ್ ದ ಬ್ಲಡ್ ಆಫ್ ಜೀಸಸ್. ಮನುಷ್ಯರಿಗೆ ದಾಸರಾಗಬೇಡ್ರಿ, ಮನುಷ್ಯರಿಗೆ ದಾಸ ಆಗಬೇಡ್ರಿ. ಒಮ್ಮೆ ಹಣ ಸಿಕ್ಕಿತ್ತಂತ ಹೇಳಿದ್ರೆ ಏಕ್ ದಿನ ಸುಲ್ತಾನ್. ಓಕೆ, ಹಣ ಸಿಕ್ಕಿತ್ತಂತ ಹೇಳಿದ್ರೆ ವ್ಯರ್ಥವಾಗಿ ಖರ್ಚು ಮಾಡುವಂಥದ್ದು. ಮತ್ತೆ ಸಾಲ ತೆಗೆದುಕೊಳ್ಳುವಂಥದ್ದು. ಮೊದಲು ದೇವರ ಸಂಧಾನ ಕೂತ್ಕೊಳ್ರಿ, ಸಾಲ ಎಂಬ ಮೆಂಟಾಲಿಟಿಯನ್ನು ಹೊರಗೆ ಬನ್ನಿರಿ. ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಮೈ ನೀಡ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಅಂಡ್ ಗ್ಲೋರಿ. ನನ್ನ ತಂದೆಯ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸ್ತಾನೆ. ಟ್ರಸ್ಟ್ ಇನ್ ಗಾಡ್. ಯಾಕಂತ ಹೇಳಿದ್ರೆ ನೀವು ಆತನಿಂದ ಕರೆಯಲ್ಪಟ್ಟವರು. God has called you. You are the children of God. ನೀವು ದೇವರ ಮಕ್ಕಳು. ದೇವರು ಕೂಡ ಬಯಸ್ತಾನೆ ನೀವು ನನ್ನ ಮೇಲೆ ಭರವಸೆ ಇಡಬೇಕಂತ. ಒಂದು ವೇಳೆ ಆತನ ಮೇಲೆ ನೀವು ಭರವಸೆ ಇಡುವುದಾದರೆ ಆತನು ಯಾವ ವ್ಯಕ್ತಿಯನ್ನು ನಿಮಗೋಸ್ಕರ ಆತನು ಉಪಯೋಗಿಸ್ತಾನೆ. ಎಲಿಯನನ್ನು ಸಾಕುವುದಕ್ಕೋಸ್ಕರ ದೇವರು ಕಾಗೆಗೆ ಅಪ್ಪಣೆ ಕೊಟ್ಟ, ಜಿಪುಣ ಕಾಗೆ. ಎಲ್ಲಿಯ ಎಕ್ಸ್ಪೆಕ್ಟ್ ಕೂಡ ಮಾಡಲಿಕ್ಕೆ ಬಯಸಲಿಕ್ಕೆ ಕೂಡ ಆಗೋದಿಲ್ಲ ಆ ಕಾಗೆ ಏನಾದರೂ ತಂದು ಕೊಡ್ತದೆ ಅಂತ. ಕಾಗೆ ಇಂಥ ಪಕ್ಷಿ ಅಂತ ಹೇಳಿದ್ರೆ ಕೈಯಲ್ಲಿದ್ದದನ್ನು ಎಳೆದುಕೊಂಡು ಹೋಗುವ ಪಕ್ಷಿ ಮತ್ತು ಅಶುದ್ಧ ಪಕ್ಷಿ. ಅಕಾರ್ಡಿಂಗ್ ಟು ದ ಲಾ, ಅಶುದ್ಧವಾದ ಜಿಪುಣವಾದ ಅದೇ ಪಕ್ಷಿಯನ್ನು ಎಲಿಯನಿಗೋಸ್ಕರ ಸಾಕುವುದಕ್ಕೋಸ್ಕರ ದೇವರು ಉಪಯೋಗಿಸಿದ. ಕಾರಣದ ಲೋಕದಲ್ಲಿರುವ ದೇವರು ಆ ಕಾಗೆಗೆ ಅಪ್ಪಣೆ ಕೊಟ್ಟ. ಕಾಗೆಗೆ ಅಪ್ಪಣೆ ಕೊಟ್ಟ. ಟ್ರಸ್ಟ್ ಇನ್ ಗಾಡ್. ಬೈಬಲ್ ಹೇಳ್ತದೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ನೀವು ನಿಮ್ಮ ಸ್ವಂತ ಸೊತ್ತಲ್ಲ. ಯು ಆರ್ ದ ಪ್ರಾಪರ್ಟಿ ಆಫ್ ಗಾಡ್. ನಿಮ್ಮನ್ನು ಸಾಲ ತೆಗೆದುಕೊಂಡು ನಿಮ್ಮನ್ನು ಯಾರಿಗೂ ಮಾರಬೇಡ್ರಿ. ಬಿ ಸೀರಿಯಸ್ ವಿತ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಲ್ಲಿ ಸೀರಿಯಸ್ ಆಗಿರಿ. ಓಕೆ, ದೇವರ ವಾಕ್ಯದಲ್ಲಿ ಸೀರಿಯಸ್ ಆಗಿರಿ. ನೀವು ಕ್ರಿಸ್ತನಲ್ಲಿ ಯಾರೆಂಬುದನ್ನು ಸೀರಿಯಸ್ ಆಗಿ ತಿಳಿದುಕೊಳ್ಳ್ರಿ. ಯಾವಾಗ ನೀವು ದೇವರ ವಾಕ್ಯವನ್ನು ಕೇಳುತ್ತೀರಿ, ನಿಮ್ಮ ವಿಷಯದಲ್ಲಿ ನಿಮಗೆ ಗೊತ್ತಾಗ್ತದೆ. ನೀವು ಸ್ಪಿರಿಚುವಲ್ ವ್ಯಕ್ತಿಗಳಾಗುತ್ತೀರಿ. ಕಾರಣದ ಲೋಕದಲ್ಲಿರುವ ದೇವರನ್ನು ಆತುಕೊಳ್ತೀರಿ. ನೀವು ನ್ಯಾಚುರಲ್ ಸಿಚುವೇಶನ್ಗಳ ಮೇಲೆ ಆತುಕೊಳ್ಳುವುದಿಲ್ಲ, ಮನುಷ್ಯರ ಮೇಲೆ ದೃಷ್ಟಿ ಇಡುವುದಿಲ್ಲ. ನೀವು ಯಾವಾಗಲೂ ಕೊಡುವಂಥ ಮೆಂಟಾಲಿಟಿಯಲ್ಲಿ ಇರುತ್ತೀರಿ. ಸಪ್ಲೈ ಮೆಂಟಾಲಿಟಿ. ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ. ಯಾಕೆ? ಕಷ್ಟದಲ್ಲಿ ಇದ್ದವರಿಗೆ ಅವನಿಗೆ ಕೊಡಲಿಕ್ಕೆ ಆಗ್ತದೆ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚು ಭಾಗ್ಯದಾಯಕವಾದದ್ದು. ಬೈಬಲ್ ಹೇಳ್ತದೆ, ಇಟ್ಸ್ ಅ ಮೋರ್ ಬ್ಲೆಸ್ಸಿಂಗ್ ಟು ಗಿವ್ ದೆನ್ ರಿಸೀವ್ ಅಂತ ವಾಕ್ಯ ಹೇಳ್ತದೆ. ಇಟ್ಸ್ ಅ ಪ್ರಿನ್ಸಿಪಲ್. ದೇವರ ವಾಕ್ಯದಲ್ಲಿ ಪ್ರಿನ್ಸಿಪಲ್ ಬರೆಯಲ್ಪಟ್ಟಿದೆ. ಅದಕ್ಕೆ ದಾವೀದನು ಪ್ರಾರ್ಥಿಸ್ತಾನೆ, ಲಾರ್ಡ್ ಟೀಚ್ ಮಿ ಅ ಗುಡ್ ಜಡ್ಜ್ಮೆಂಟ್ಸ್. 119ನೇ ಕೀರ್ತನೆಯಲ್ಲಿ ಓದಿದ್ರೆ ನಮಗೆ ಸಿಗ್ತದೆ, 166ನೇ ವಚನ. ಉತ್ಕೃಷ್ಟವಾದ ಜ್ಞಾನ ವಿವೇಕಗಳು ನನಗೆ ಹೇಳಿಕೊಡು, ನಿನ್ನ ಆಜ್ಞೆಗಳನ್ನು ನಂಬಿಕೊಂಡಿದ್ದೇನಲ್ಲ. ಟೀಚ್ ಮಿ ಗುಡ್ ಜಡ್ಜ್ಮೆಂಟ್ ಅಂಡ್ ನಾಲೆಜ್, ಫಾರ್ ಐ ಬಿಲೀವ್ ಯುವರ್ ಕಮಾಂಡ್ಮೆಂಟ್ಸ್. ಉತ್ಕೃಷ್ಟವಾದ ಜ್ಞಾನ ವಿವೇಕಗಳನ್ನು ನನಗೆ ಹೇಳಿಕೊಡು. ಹೌ ಟು ಡೀಲ್ ಇನ್ ಫ್ಯಾಮಿಲಿ, ಹೌ ಟು ಡೀಲ್ ಇನ್ ಬಿಸ್ನೆಸ್, ಹೌ ಟು ಡೀಲ್ ಇನ್ ಫ್ಯಾಮಿಲಿ. ಹೇಗೆ ನಾನು ವರ್ತಿಸುವಂಥದ್ದು, ಹೇಗೆ ನಾನು ಜೀವಿಸುವಂಥದ್ದು. ಇಲ್ಲಿ
ಈ ಕೀರ್ತನೆಗಾರನು ಆತನು ಪ್ರಾರ್ಥನೆ ಮಾಡುತ್ತಾನೆ, ಉತ್ಕೃಷ್ಟವಾದ ಜ್ಞಾನ ವಿವೇಕಗಳು ನನಗೆ ಹೇಳಿಕೊಡು. ಪರಿಸ್ಥಿತಿಗಳಲ್ಲಿ ಹೇಗೆ ನಾನು ಸಿಚುವೇಶನ್ಗಳನ್ನು ಹೇಗೆ ನಾನು ಹ್ಯಾಂಡಲ್ ಮಾಡುವುದಂತ ನೀವು ಕೇಳಿದಾಗ ದೇವರು ನಿಮಗೆ ಪರಿಸ್ಥಿತಿಗಳನ್ನು ನಿಭಾಯಿಸಲಿಕ್ಕೆ ಜ್ಞಾನ ವಿವೇಕಗಳನ್ನು ಕೊಡುತ್ತಾನೆ. ನಿನ್ನ ಆಜ್ಞೆಗಳನ್ನು ನಂಬಿಕೊಂಡಿದ್ದೇನಲ್ಲ. ರೈಟ್ ಪ್ರೇಯರ್, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಮನುಷ್ಯರಿಗೆ ದಾಸರಾಗಬೇಡ್ರಿ, ಮನುಷ್ಯರಿಗೆ ದಾಸರಾಗಬೇಡ್ರಿ. ಸಿಟ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ರಿ. ಗಾಡ್ ವಿಲ್ ಗಿವ್ ಯು ದ ವಿಸ್ಡಮ್ ಟು ಹೌ ಟು ಹ್ಯಾಂಡಲ್ ದ ಮನಿ. ಕೆಲವರು ಹಣ ಯಾಕಂತ ಹೇಳಿದ್ರೆ 4 ಜನಕ್ಕೆ ತೋರಿಸಬೇಕು, ನನ್ನನ್ನು ಎಲ್ಲರೂ ತಳ್ಳಿದ್ರು, ಧೂಳಿನಾಗೆ ಮಾಡಿದ್ರು, ಈಗ ನಾನು ಹೇಗೆ ಆಗಿದ್ದೇನೆ ನೋಡಿ. ವಾಟ್ ಇಸ್ ಎ ಮೆಂಟಾಲಿಟಿ? ರೈಟ್? ದೇವನಿಗೆ ಕೊಡುವಂಥದ್ದು ಎಲ್ಲರಿಗೆ ತೋರಿಸ್ಲಿಕ್ಕೆ ಅಲ್ಲ. ದೇವನಿಗೆ ಕೊಡುವಂಥದ್ದು he loves you. He loves you. ಆತನು ನಿನ್ನನ್ನು ಪ್ರೀತಿ ಮಾಡುತ್ತಾನೆ. ಉಳಿದವರಿಗೆ ಕಾಣುತ್ತದೆ, ಅದು ಕಾಣಲಿ, ಬಟ್ ನಮ್ಮ ಹಾರ್ಟ್ ಯಾವಾಗಲೂ ಹಂಬಲ್ ಆಗಿರಬೇಕು. ದೇವರೇ, ನಾನು ಏನು ಹೊಂದಿದ್ದೇನೆ, ನಾನು ಏನಾಗಿದ್ದೇನೆ, ಬಿಕಾಸ್ ಆಫ್ ಯುವರ್ ಗ್ರೇಸ್, ನಿನ್ನ ಕೃಪೆಯಿಂದ. ಇನ್ನೊಬ್ಬರನ್ನು ಕೆಳಗೆ ಹಾಕಲಿಕ್ಕೆ, ಬೂಸ್ಟ್ ಮಾಡಲಿಕ್ಕೆ ಅಲ್ಲ, ದೊಡ್ಡಸ್ತಿಗೆ ತೋರಿಸಲಿಕ್ಕೆ ಅಲ್ಲ. ಓಕೆ ಪ್ರೇರೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಡಲ್ಪಟ್ಟು. ಯು ಆರ್ ಪರ್ಚೇಸ್ಡ್ ವಿತ್ ದ ಬ್ಲಡ್ ಆಫ್ ಜೀಸಸ್. ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ. ಕಷ್ಟದಲ್ಲಿದ್ದವರಿಗೆ ಕೊಡಲಿಕ್ಕೆ ಆಗ್ತದೆ. ವಾಟ್ ಎವರ್ ಯು ಗಿವ್, ಇಟ್ ವಿಲ್ ಕಮ್ ಬ್ಯಾಕ್ ಆಸ್ ಎ ಹಾರ್ವೆಸ್ಟ್. ವಾಟ್ ಯು ಈಟ್, ಏನು ತಿಂತಾ ಇದ್ದಿ ಅದು ಹೋಯಿತು. ಆತನು ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ರೊಟ್ಟಿಯನ್ನು ಕೊಡ್ತಾನೆ. ರೊಟ್ಟಿ ಅದು ತಿಂದು ಹೋಗ್ತದೆ, ಬೀಜ ಅದು ಬೆಳೆಯನ್ನು ತರುತ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕಲಿ, ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗ ಮಾಡಲಿ, ಕಷ್ಟದಲ್ಲಿ ಇದ್ದವರಿಗೆ ಅವನಿಗೆ ಕೊಡಲಿಕ್ಕೆ ಆಗ್ತದೆ. ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಕೊಡುವಂಥದ್ದು, ಇಟ್ ವಿಲ್ ಕಮ್ ಬ್ಯಾಕ್ ಆಸ್ ಎ ಹಾರ್ವೆಸ್ಟ್. ನಾನು ಕೆಲಸ ಮಾಡುತ್ತೀನಿ, ನಿನಗೆ ಬೀಜಗಳು ಸಿಗ್ತವೆ. ಅದಕ್ಕೆ ಬೈಬಲ್ ಹಣದ ಆಸೆಯಿಂದ ದುಡಿಯಬೇಡ. ಯಾವಾಗ ನಿನ್ನ ಕಣ್ಣುಗಳು ಅದರ ಮೇಲೆ ಬೀಳ್ತವೋ ಅದು ಅದಕ್ಕೆ ರೆಕ್ಕೆ ಹೊಡೆಯುತ್ತದೆ, ಅದು ಓಡ್ತದೆ. ನೀನು ಏನು ಬಿತ್ತಿದ್ದಿ, ನೀನು ಏನು ಸೋ ಮಾಡಿದ್ದಿ, ಅದು ಯಾವಾಗಲೂ ಸೋ ಮಾಡುವಂಥ ಮೆಂಟಾಲಿಟಿ ಇರ್ತಿ, ಇಟ್ ವಿಲ್ ಕಮ್ ಬ್ಯಾಕ್ ಆಸ್ ಎ ಹಾರ್ವೆಸ್ಟ್. ಅದು ಬೆಳೆಯಾಗಿ ಬರುತ್ತದೆ. ಯಾವಾಗಲೂ ನಾನು ಇಡೀ ದಿನ ನನಗೆ ಅದು ಬೇಕು ಇದು ಬೇಕು ಪ್ರಾರ್ಥನೆಯಲ್ಲಿ ನೀಡ್ ಯಾವಾಗಲೂ ಅಗತ್ಯತೆಗಳನ್ನು ಆರಾಧನೆ ಮಾಡುವಂಥದ್ದು ಅಲ್ಲ. ಲಾರ್ಡ್ ಇಸ್ ಮೈ ಶೆಪರ್ಡ್. ಯೆಹೋವ ನನ್ನ ಕುರುಬನು, ನಾನು ಕೊರತೆ ಪಡುವುದೇ ಇಲ್ಲ. ಹಿ ಈಸ್ ಮೈ ಸಪ್ಲೈಯರ್. ನನ್ನ ಅಗತ್ಯತೆಗಳು ಕುರುಬ ಅಲ್ಲ, ಕರ್ತನ ನನ್ನ ಕುರುಬನಾಗಿದ್ದಾನೆ. ಶುಭವು ಕೃಪೆಯು ನಿಮ್ಮನ್ನು ಹಿಂಬಾಲಿಸುತ್ತದೆ. ಪ್ರೇರೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅದರಿಂದ ಟ್ರಸ್ಟ್ ಇನ್ ಗಾಡ್. ದೇವರ ವಾಕ್ಯವನ್ನು ನಂಬಿರಿ. ದೇವರ ವಾಕ್ಯ ಏನು ಹೇಳ್ತದೆ, ದೇವರ ಪ್ರಿನ್ಸಿಪಲ್ ಏನು ಹೇಳ್ತದೆ, ಅದನ್ನು ಮಾಡಿರಿ. ಅದಕ್ಕೆ ಟೀಚ್ ಮೀ ಗುಡ್ ಜಡ್ಜ್ಮೆಂಟ್ ಆ್ಯಂಡ್ ನಾಲೆಜ್, ಹೌ ಟು ಫಂಕ್ಷನ್ ಇನ್ ದ ರಲ್ಮ್ ಆಫ್ ಮನಿ. ಓಕೆ, ದೇವರು ಪ್ರಿನ್ಸಿಪಲ್ಗಳನ್ನು ಕೊಟ್ಟಿದ್ದಾನೆ, ಹೇಗೆ ಅದರಲ್ಲಿ ಫಂಕ್ಷನ್ ಆಗುವುದಂತ ಅದನ್ನು ಕಲಿಯಿರಿ. ಉತ್ಕೃಷ್ಟವಾದ ಜ್ಞಾನ ವಿವೇಕಗಳು ನನಗೆ ಹೇಳಿಕೊಡು, ನಿನ್ನ ಆಜ್ಞೆಗಳು ನಂಬಿಕೊಂಡಿದ್ದೇನಲ್ಲ. ಓಕೆ ಓಕೆ ನಾಳೆ ನಾವು ಕಂಟಿನ್ಯೂ ಮಾಡುವ. ಯು ಬ್ಲೆಸ್. ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕನ ಒಡೆಯಿಂದ ನೀವು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್, ವಿಲ್ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ನೀನು ನಿನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ನೀನು ಕಳಿಸಿಕೊಟ್ಟಿದ್ದೆ. ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಕ್ರಿಸ್ತನಲ್ಲಿ ಜೀವಕ್ಕೆ ಸೇರಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಕ್ರಯಕ್ಕೆ ಕೊಡಲ್ಪಟ್ಟವರು, ನಾವು ನಿನ್ನವರು. ನಿನ್ನಿಂದ ದೊರಕಿ ನಮ್ಮ ಒಳಗೆ ವಾಸ ಮಾಡುವಂಥ
ಪವಿತ್ರಾತ್ಮನಿಗೆ ನಮ್ಮ ದೇಹವು ಗರ್ಭಗುಡಿಯಾಗಿದೆ. ಅದರಿಂದ ನಮ್ಮ ಆತ್ಮದಲ್ಲಿ, ದೇಹದಲ್ಲಿ ನಿನ್ನ ಪ್ರಭಾವವನ್ನು, ಮಹಿಮೆಯನ್ನು ಪ್ರಕಾಶಪಡಿಸ್ತೇವೆ. ವಿ ಆರ್ ದ ಎಕ್ಸ್ಪ್ರೆಷನ್ ಆಫ್ ಯುವರ್ ಗ್ಲೋರಿ ಆಫ್ ಗಾಡ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯ ಹೇಳ್ತೇವೆ, ಮನುಷ್ಯರಿಗೆ ದಾಸರಾಗಬೇಡ್ರಿ, ನೀವು ಕ್ರಾಯ್ಕೆ ಕೊಡಲ್ಪಟ್ಟವರು. ತಂದೆ, ಈ ಒಂದು ವಿಸ್ಡಮ್ ಪ್ರತಿಯೊಬ್ಬರಿಗೆ ಓಪನ್ ಆಗಲಿ. ಅವರು ಸ್ವಾತಂತ್ರ್ಯರಾಗಿ ನಡೆಯಲಿ, ಸ್ವಾತಂತ್ರ್ಯರಾಗಿ ಮಾತಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್.